ಎಲ್ಲ ವಿದ್ಯಾರ್ಥಿಗಳಿಗೆ ನಾಗರಾಜ್ ಸರ್ ಅವರಿಂದ ನಮಸ್ಕಾರಗಳು. SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿದೆ. ಇಂದು ನಾವು ಆಯ್ದುಕೊಂಡ ಅಂಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು. ಈ ಒಂದು ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಹಲವು, ಉತ್ತರ ಒಂದೇ ಆಗಿರುತ್ತದೆ. ಅದರಲ್ಲಿ ವಿಶೇಷವಾಗಿ ನಾವು ನೋಡುವುದಾದರೆ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ಬರೆಯಿರಿ, ಅಥವಾ ದಾಮೋದರ್ ನದಿ ಕಣಿವೆ ಯೋಜನೆಯ ಉದ್ದೇಶಗಳನ್ನು ಬರೆಯಿರಿ, ಅಥವಾ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆಯ ಉದ್ದೇಶಗಳನ್ನು ಬರೆಯಿರಿ, ಅಥವಾ ಹಿರಾಕೋಡ್ ನದಿ ಕಣಿವೆ ಯೋಜನೆಯ ಉದ್ದೇಶಗಳನ್ನು ಬರೆಯಿರಿ, ಅಥವಾ ಕೋಸಿ ನದಿ ಯೋಜನೆಯ ಉದ್ದೇಶಗಳನ್ನು ತಿಳಿಸಿ, ಅಥವಾ ತುಂಗಭದ್ರಾ ನದಿ ಯೋಜನೆಯ ಉದ್ದೇಶಗಳನ್ನು ಬರೆಯಿರಿ. ಪ್ರಶ್ನೆಗಳು ಹಲವು. ಇವೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಬರೆದರೆ ಸಾಕು. ಆ ಉತ್ತರ ಹೀಗಿದೆ. ಮೊದಲನೇ ಅಂಶ ಪ್ರವಾಹ ನಿಯಂತ್ರಣ, ಎರಡನೇದು ನೀರಾವರಿ ಪೂರೈಕೆಗಾಗಿ, ಮೂರನೇದು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ, ನಾಲ್ಕನೇದು ಮೀನುಗಾರಿಕೆ, ಐದನೇದು ಅರಣ್ಯ ಪೋಷಣೆ. ಮುಂದೆ ಬರ್ತಕ್ಕಂಥದ್ದು ಆರನೇ ಅಂಶ ಮಣ್ಣಿನ ಸವೆತ ತಡೆಗಟ್ಟುವುದು, ಏಳನೇದು ಮನೋರಂಜನೆ ಬಳಕೆಗಾಗಿ, ಎಂಟನೇದು ನೌಕಾಯಾನಕ್ಕೆ ಪ್ರೋತ್ಸಾಹ, ಒಂಬತ್ತನೇದು ಕೈಗಾರಿಕೆಗಳಿಗೆ ನೀರು ಒದಗಿಸಲು, ಹತ್ತನೇದು ಗೃಹ ಮತ್ತು ನಗರಗಳಿಗೆ ನೀರು ಪೂರೈಸಲು. ಈ ಒಂದು ಉದ್ದೇಶ ಇಟ್ಟುಕೊಂಡು ಹಲವಾರು ನದಿಗೆ ಈ ಅಣೆಕಟ್ಟು ಕಟ್ಟಲಾಗಿದೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.